ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸತಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸ್ಥಾಣವೇ ನಮಃ. ಓಂ ಮಿಮಿಕ್ಷನ್ ಸಮಂಧಸಾ ಮದೇಷು ವಾವುವೋಚ ವೃಷಾ ಚ ಜಾನ ವೃಷಣಂ ರಣಾಯತ ಮುಚಿನ್ನಾರೀ ನರ್ಯಂ ಸಸೂವ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 382ನೇ ಭಾಗ ಇದು. ಅದರಲ್ಲಿ 124ನೇ ಸ್ಥಾಣು ಎಂಬ ನಾಮದ ಅರ್ಥವನ್ನು ನಾವೀಗ ನೋಡಬೇಕು. ಈ ಹಿಂದೆ ಶಾಶ್ವತ ಎಂಬ ನಾಮದ ಅರ್ಥವನ್ನು ನೋಡಿದ್ದೇವೆ. ಆ ಶಾಶ್ವತ ಮತ್ತು ಸ್ಥಾಣು ಇವೆರಡೂ ಕೂಡ ಅನೇಕ ಜನ ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಒಂದೇ ನಾಮಗಳು. ಶಾಶ್ವತ ಕಾಲದಲ್ಲಿಯೂ ಕೂಡ ಆತ ಏಕಪ್ರಕಾರನಾಗಿರ್ತಾನೆ, ಯಾವುದೇ ವಿಕಾರರಹಿತನಾಗಿರ್ತಾನೆ ಅಂತ ಹೀಗೊಂದು ಅರ್ಥವನ್ನ ಅಲ್ಲಿ ವರ್ಣನೆ ಮಾಡಿದ್ರು. ನಾವು ಯಾವ ಬೃಹತಿ ಮಂತ್ರಗಳನ್ನು ನೋಡ್ತಾ ಇದ್ದೇವೆ, ಇವೆಲ್ಲ ರಘುನಾಥ ತೀರ್ಥ ಸ್ವಾಮಿಗಳು ಸಂಪಾದಿಸಿಕೊಟ್ಟಂತಹ ಬೃಹತಿ ಮಂತ್ರಗಳು. ಅದಕ್ಕನುಸಾರವಾಗಿ ಈ 124ನೇ ನಾಮ ಮತ್ತೆ 124ನೇ ಬೃಹತಿ ಮಂತ್ರವನ್ನು ಈಗ ನೋಡಬೇಕು. ಶಾಶ್ವತ ಅನ್ನೋದು 123ನೇ ಮಂತ್ರ. ಸ್ಥಾಣು ಎಂಬ ಶಬ್ದಕ್ಕೆ ಇಲ್ಲಿ ನಾವು ಇಟ್ಕೊಂಡಿರುವಂತಹ ಅರ್ಥವನ್ನು ಒಂದೊಂದು ಬಾರಿ ನೋಡಿ ಮುಂದಿನ ಈ ವೇದ ಮಂತ್ರದ ಅರ್ಥವನ್ನ ನೋಡೋಣ. ಎಲ್ಲ ಜಗತ್ತಿನಲ್ಲಿಯೂ ಕೂಡ ಸ್ಥ ಇರುವಂಥವನು, ಅನಂತವಾದಂಥ ಆನಂದ ಇರುವಂಥವನು, ಇದು ಒಂದರ್ಥ. ಜಗತ್ತಿನಲ್ಲಿ ಇರುವವನು ಅಂತ ಒಂದರ್ಥ. ಜಗತ್ತಿನಲ್ಲಿ ಇರಿಸಲ್ಪಡುವವನು, ಜ್ಞಾನಿಗಳಾದವರು ಈತನನ್ನ ಜಗತ್ತಿನಲ್ಲಿ ತಮ್ಮ ಉಪದೇಶಗಳ ಮೂಲಕ ಜನರ ಮಾನಸದಲ್ಲಿ ಇರಿಸುತ್ತಾರೆ. ಆದ್ರಿಂದ ಕೂಡ ಆತ ಸ್ಥ. ಮತ್ತೆ ಅಣು ಅಂದ್ರೆ ಎಲ್ಲರಿಂದಲೂ ವಿಶೇಷತಃ ಜ್ಞಾನಿಗಳಿಂದ ಸ್ತುತಿಸಲ್ಪಡುವಂಥವನು. ಹೀಗೆ ಸ್ಥ ಮತ್ತು ಅಣು ಅವನು ಸ್ಥಾಣು ಅಂತ ಶಾಸ್ತ್ರದಲ್ಲಿ ವ್ಯವಹೃತ ಆಗಿದ್ದಾನೆ. ಮೂಲ ಋಗ್ವೇದದ ಮಂತ್ರ ಏನಿದೆ ಅಂತ ಅನ್ನೋದನ್ನ ಈಗಿಲ್ಲಿ ನೋಡೋಣ. ವೃಷಾಚ ಜಾನ ವೃಷಣಂ ರಣಾಯ ತಮುಚಿನ್ನಾರಿ ನರಿಯಂ ಸುಸೂವ ಪ್ರಯಸ್ಸೇನಾನಿ ರಥನೃಭ್ಯೋ ಅಸ್ತೀನಃ ಸತ್ವಾ ಗವೇಷಣಃ ಸಧೃಷ್ಣು ಅಂತ ಒಂದು ಮಂತ್ರ ಇದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ನಿ ವಜ್ರಮಿಂದ್ರೋ ಉಭೇಚಿದಿಂದ್ರ ರೋದಸಿ ಮಹಿತ್ವಾ ಪಪ್ರಾಥ ತವಿಷೀಭಿಸ್ತು ವಿಶ್ವಃ ನಿ ವಜ್ರಮಿಂದ್ರೋ ಹರಿವಾನ್ ಮಿಮಿಕ್ಷನ್ ಸಮಂಧಸ ಮದೇಶು ವಾ ಉವೋಚ ಅಂತ ಮಂತ್ರ ಇದೆ. ಇವೆರಡು ಮಂತ್ರಗಳಲ್ಲಿ ಮೊದಲನೇ ಮಂತ್ರದಿಂದ ಮಿಮಿಕ್ಷನ್ ಅಂತ ಆ ಉತ್ತರಾರ್ಧದಲ್ಲಿ ಮಿಮಿಕ್ಷನ್ ಅಂತ ಏನಿದೆ ಮೊದಲನೇ ಮಂತ್ರದ ಉತ್ತರಾರ್ಧ ಮೂಲ ಋಗ್ವೇದದಲ್ಲಿ 7ನೇ ಮಂಡಲದ 20ನೇ ಸೂಕ್ತದಲ್ಲಿ ಬರುವಂತಹ ಮಂತ್ರಗಳಿವೆಲ್ಲ. ಮಿಮಿಕ್ಷನ್ ಸಮಂಧಸ ಮದೇಶು ವಾ ಉವೋಚ ಅಂತ ಮೊದಲನೇ ಮಂತ್ರದ ಉತ್ತರಾರ್ಧದ ಭಾಗಗಳನ್ನು ತಗೊಂಡಿದ್ದಾರೆ. 2ನೇ ಮಂತ್ರದಲ್ಲಿ ವೃಷಾಜಾನ ಅಲ್ಲಿಂದ ಹಿಡಿದು ನರಿಯಂ ಸುಸೂವ ಅಂತ ತಗೊಂಡಿದ್ದಾರೆ. 2ನೇ ಮಂತ್ರದ ಪೂರ್ವಾರ್ಧ, ಮೊದಲನೇ ಮಂತ್ರದ ಉತ್ತರಾರ್ಧದ ಕೊನೆ ಭಾಗ, ಇದಿಷ್ಟನ್ನ ತೆಗೆದುಕೊಂಡು ಇಲ್ಲಿ ಈ ಬೃಹತಿ ಮಂತ್ರವನ್ನ ಪೋಣಿಸಿದ್ದಾರೆ. ಈ ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮೊದಲಾದವರು ಏನು ಅರ್ಥಗಳನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಹಾಗೆ ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ.
ಮಿಮಿಕ್ಷನ್ ಅಂದ್ರೆ ಸೇಚನ ಮಾಡುವವನು, ಮಳೆಗರೆಯುವವನು ಅಂತ ಅದರ ಅರ್ಥ. ಈ ಭಗವಂತ ಇಂದ್ರ ಎಲ್ಲ ಥರದ ಅಪೇಕ್ಷೆಗಳನ್ನ ಜನರಿಗೆ ಕೊಡ್ತಾನೆ. ಆದ್ರಿಂದ ಆತನನ್ನ ಮಳೆಗರೆಯುವವನು ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಉವೋಚ, ಈ ಉವೋಚ ಅನ್ನೋ ಶಬ್ದಕ್ಕೆ ಎಲ್ಲರಿಂದಲೂ ಸೇವಿಸಲ್ಪಟ್ಟವನು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯರು ವರ್ಣನೆ ಮಾಡ್ತಾರೆ. ಮದ ಅಂದ್ರೆ ಯಜ್ಞ. ಆ ಯಜ್ಞಗಳಲ್ಲಿ ದೇವತೆಗಳಿಗೆ ಆಹುತಿಯಾಗಿ ಕೊಡಲ್ಪಡ್ತಕ್ಕಂಥ ಏನು ಸೋಮರಸ ಇರ್ತದೆ, ಆ ಸೋಮರಸವನ್ನ ಇಂದ್ರ ಮೊದಲಾದಂತಹ ಎಲ್ಲಾ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಆ ಸೋಮದ ಮೂಲಕ ಇಂದ್ರ ಮೊದಲಾದ ದೇವತೆಗಳನ್ನು ಆರಾಧನೆ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಮಿಮಿಕ್ಷನ್ ಅಂದ್ರೆ ವಜ್ರಾಯುಧವನ್ನ ಹಿಡಿದವನು. ಸಾಯಣಾಚಾರ್ಯರ ಅರ್ಥದಲ್ಲಿ ವಜ್ರಾಯುಧವನ್ನು ಹಿಡಿದಂಥ ಈ ಭಗವಂತ ಅಂತ ಅದರ ಅರ್ಥ. ಸ್ವಲ್ಪ ಅದನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ರಘುನಾಥ ತೀರ್ಥ ಸ್ವಾಮಿಗಳು. ಈ ಪ್ರತಿಯೊಂದನ್ನು ಕೂಡ ಈ ಭಕ್ತರಿಗೆ ಅವರ ಅಪೇಕ್ಷೆಗಳನ್ನ ಈಡೇರಿಸುವವನು ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಇದೊಂದು ಅರ್ಥ ವ್ಯತ್ಯಾಸ ಸಾಯಣಾಚಾರ್ಯರ ಭಾಷ್ಯದಲ್ಲಿ ಮತ್ತೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಸಾಯಣಾಚಾರ್ಯ ವ್ಯಾಖ್ಯಾನ ಮಾಡುವಂತೆ ಕಶ್ಯಪ ಮತ್ತು ಅದಿತಿ ಇವರಿಬ್ಬರು ಕೂಡ ಈ ಭಗವಂತನನ್ನ ವಾಮನಾವತಾರ ಇತ್ಯಾದಿ ರೂಪಗಳಲ್ಲಿ ಇತ್ಯಾದಿ ಕಾರ್ಯಗಳಲ್ಲಿ ಹೆತ್ತರು. ಅದನ್ನ ಈ ಮಂತ್ರ ವರ್ಣನೆ ಮಾಡ್ತಿದೆ ಅಂತ ಅಲ್ಲಿ ವ್ಯಾಖ್ಯಾನ ಕಂಡು ಬರ್ತದೆ. ಹೆಚ್ಚು ಕಡಿಮೆ ಅದೇ ಅರ್ಥವನ್ನೇ ರಘುನಾಥ ತೀರ್ಥ ಸ್ವಾಮಿಗಳು ಕೂಡ ಹೇಳ್ತಾರೆ. ಅಂಧಸ ಅಂದ್ರೆ ಅನ್ನಾದಿ ಭೋಗೇನ, ಇಂದ್ರ ಈ ಭಗವಂತ ಅಥವಾ ಇಂದ್ರ ದೇವತೆ ಅನ್ನಾದಿ ಭೋಗಗಳನ್ನ ಸಂಮಿಮಿಕ್ಷನ್ ಸರ್ವಾಭಿಲಷಿತಂ ಪ್ರವರ್ಷನ್, ಎಲ್ಲರ ಅಪೇಕ್ಷೆಗಳನ್ನು ಕೂಡ ಕರೆಯುತ್ತಾ ಸರ್ವೇಷು ಜನೇಷು ಉವೋಚ, ಉವೋಚ ಅಂದ್ರೆ ಸಂಸಕ್ತಃ ಅಭವತ್, ಸ್ಥಿತ ನೆಲೆ ನಿಂತ ಅಂತ ಅರ್ಥ. ಮದೇಶು ಅಂದ್ರೆ ಅನಂತೇಶು ಆನಂದೇಶು, ಅನಂತ ಅನಂತ ಆನಂದಗಳಲ್ಲಿ ಅವನು ಸಂಸಕ್ತನಾದ, ಅನಂತ ಆನಂದವನ್ನು ಕೂಡ ಪಡ್ಕೊಂಡ, ಆನಂದದ ಖನಿಯಾದ ಅವನು. ಇಂಥ ಇಂದ್ರನನ್ನ ಆ ಅದಿತಿ ಮತ್ತು ಕಶ್ಯಪರು ಕೂಡ ಹುಟ್ಟಿಸಿದರು. ನಾನು ಈಗ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ವಾಮನಾವತಾರದ ಭಗವಂತನನ್ನು ಅದಿತಿ ಮತ್ತು ಕಶ್ಯಪರು ಹುಟ್ಟಿಸಿದ್ರು ಅಂತ ಸಾಯಣಾಚಾರ್ಯ ಹೇಳಿದ್ದಾರೆ ಅಂತ ಹೇಳಿದೆ. ಇಂದ್ರನು ಮೊದಲು ಈ ವಾಮನನಿಗಿಂತ ಮುಂಚೆ ಇಂದ್ರನನ್ನೇ ಕಶ್ಯಪ ಮತ್ತು ಅದಿತಿಗಳು ಹೆತ್ತಿದ್ರು. ಅದನ್ನೇ ಸಾಯಣಾಚಾರ್ಯ ಹೇಳಿದ್ದಾರೆ, ಮತ್ತೆ ರಘುನಾಥ ಸ್ವಾಮಿಗಳು ಕೂಡ ಹೇಳಿದ್ದಾರೆ. ನಾರಿ ಅವರ ಪತ್ನಿಯಾದಂತಹ ಅದಿತಿಯು ಕೂಡ ತಮ್ ವೃಷಣಂ ಅಂದ್ರೆ ಎಲ್ಲರ ಅಪೇಕ್ಷೆಗಳನ್ನು ಈಡೇರಿಸುವಂತಹ ಭಗವಂತನನ್ನ ರಣಾಯ ಯುದ್ಧಾಯ, ಇಂದ್ರ ಈಗ ಹುಟ್ಟಿದ್ರೆ ಮುಂದೆ ಆತ ದೈತ್ಯರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ, ಅದೇ ರಣ. ಅದಕ್ಕಾಗಿ ಈ ವೃಷ ಅಂದ್ರೆ ಗರ್ಭಾಧಾನ ಮಾಡುವಂತಹ ಕಶ್ಯಪರ ಮೂಲಕ ನಾರಿ ಅದಿತಿ ದೇವಿ ಹೆತ್ತಳು ಅಂತ ಈ ಅರ್ಥವನ್ನ ಸಾಯಣಾಚಾರ್ಯರು ಹೇಳಿದ್ದಾರೆ. ಹಾಗೆ ರಘುನಾಥ ಸ್ವಾಮಿಗಳು ಕೂಡ ಹೇಳ್ತಾರೆ. ಸ್ಥಾಣು ಅನ್ನೋ ಶಬ್ದಕ್ಕೆ ಏನರ್ಥ? ಸರ್ವಜನರಲ್ಲಿಯೂ ಕೂಡ ಸಂತಿಷ್ಠತಿ, ಸರಿಯಾಗಿ ನೆಲೆ ನಿಂತವನು. ಆದ್ರಿಂದ ಅವನನ್ನ ಸ್ಥ ಅಂತ ಹೇಳ್ತಾರೆ. ಅಣು ಅಂದ್ರೆ ಅಲ್ಲಿ ಮುಂದೆ ಆಣು ಅಥವಾ ಅಣು ಅಂತ ಶಬ್ದ ಇದೆಯಲ್ಲ, ಅಲ್ಲಿ ಆ ಅಂದ್ರೆ ಅನಂತವಾದದ್ದು ಅಂತ ಅರ್ಥ. ಣ ಅಂದ್ರೆ ಆನಂದ, ಅನಂತವಾದ ಆನಂದವುಳ್ಳವನೇ. ಆ ಅಂದ್ರೆ ಆಸಮಂತಾತ್, ನಶ್ಚ ನಿವೃತ್ತಿ ವಾಚಕ ಅಂತಿರೋದ್ರಿಂದ ಣ ಅಂದ್ರೆ ಆನಂದವನ್ನು ಹೇಳ್ತದೆ. ಅನಂತವಾದ ಆನಂದವುಳ್ಳವನೇ ಆಣು. ಉ ಅನ್ನೋದು ಉಳ್ಳವನು ಅನ್ನೋ ಅರ್ಥವನ್ನು ಹೇಳ್ತದೆ. ಹೀಗೆ ಸ್ಥಶ್ಚಾಸು ಆಣುಶ್ಚ ಸ್ಥಾಣು ಅನ್ನೋ ಅರ್ಥವನ್ನ
ರಘುನಾಥ ಸ್ವಾಮಿಗಳು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ವರ್ಣನೆ ಮಾಡಿದಂತಹ ಒಂದು ಅರ್ಥ ಆಯಿತು. ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಶಾಶ್ವತ ಸ್ಥಾನ ಅಂತ ಒಂದೇ ನಾಮ ಈ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ಅದು ನಾವು ಈ ಹಿಂದೆ ನೋಡಿದ್ದೆವು. ಅವರು ಈ ಶಾಶ್ವತ ಸ್ಥಾನ ಅನ್ನುವ ನಾಮಕ್ಕೆ ತೆಗೆದುಕೊಂಡಿರುವಂತಹ ಒಂದು ಮೂಲಭೂತವಾಗಿ ಆಧಾರ ಆದಂತಹ ಮಂತ್ರ ಸ್ವಲ್ಪ ವ್ಯತ್ಯಸ್ತ ಆಗ್ತದೆ. ನಾಯ ತಮುಚಿನ್ನಾರಿ ನರಿಯಂ ಪ್ರಸೂವ ಪ್ರಯಸ್ಸೇನಾನಿ ರಥನೃಭ್ಯೋ ಅಸ್ತೀನಃ ಸತ್ವ ಗವೇಷಣ ಸದೃಷ್ಣು ನೂಚಿತ್ಸ್ವ ಅಂತ ಇಷ್ಟು ಮಂತ್ರ ಆಗ್ತದೆ. ಇದರ ಹಿಂದೆ ಅಮೃತ ಅಂತ ಮಂತ್ರ ಇತ್ತು. ಅದಕ್ಕೆ ಸಂಬಂಧಪಟ್ಟ ಮಂತ್ರ ಶ್ರೀಭಿಸ್ತು ವಿಶ್ವ ನಿವಜ್ರಮಿಂದ್ರೋ ಹರಿವಾನ್ ವಿವಿಕ್ಷನ್ ಸಮಂಧಸ ಮದೇಶು ವಾವುವೋಚ ವೃಷಾಜಾನ ವೃಷಣಂ ರ ಅಂತ ಆ ಅಕ್ಷರ ರ ಅನ್ನುವ ಅಕ್ಷರಕ್ಕೆ ಅಲ್ಲಿ ನಿಂತಿತ್ತು ಆ ಮಂತ್ರ. ಮುಂದೆ ಶಾಶ್ವತ ಸ್ಥಾನ ಎಂಬಲ್ಲಿ ನಾಯ ರಣಾಯ ಎಂಬಲ್ಲಿ ರ ಅನ್ನುವುದು ಹಿಂದಿನ ಮಂತ್ರಕ್ಕೆ, ನಾಯ ಅನ್ನುವುದು ಮುಂದಿನ ಮಂತ್ರಕ್ಕೆ. ಇದು ಭಗವಂತ ಆಚಾರ್ಯರ ವ್ಯಾಖ್ಯಾನ. ಈ ಮಂತ್ರದ ಅರ್ಥ ಏನಾಗ್ತದೆ ಅನ್ನೋದನ್ನು ಹೀಗೆ ನೋಡೋಣ. ಈಗ ಭಗವಂತಾಚಾರ್ಯರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆಯುವರಾದ್ರಿಂದ ಸಾಯಣಾಚಾರ್ಯರಂತೆ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದಂತಹ ಭಗವಂತ ಈ ಅನ್ನಾದಿ ಭೋಗಗಳನ್ನ ತನ್ನ ಭಕ್ತರಿಗೆ ಕೊಡ್ತಾನೆ ಅವರ ಸಂತೋಷಕ್ಕಾಗಿ. ಉವಾಚ ಅಂದ್ರೆ ಸಂಯೋಜಯಾಮಾಸ, ಅವರಿಗದನ್ನ ಸ್ಥಿರವಾಗಿ ಕೊಟ್ಟ, ಮತ್ತೆಂದೂ ಅವರಿಗದು ಕೈ ತಪ್ಪದಂತೆ ಕೊಟ್ಟ ಅಂತ ಅರ್ಥ ಬರೀತಾರೆ. ಮುಂದೆ ಈ ಒಬ್ಬ ಗಂಡ ಮತ್ತೆ ಹೆಂಡತಿ, ಈ ದಂಪತಿಗಳು ಆ ಇಂದ್ರನ ಹೆತ್ತರು ಅಂತ ಏನು ಬರ್ತದೆ, ಅದಕ್ಕೆ ದಶರಥನ ಪತ್ನಿಯಾದಂತಹ ಕೌಸಲ್ಯ ಹಾಗೆ ವಸುದೇವ ಮತ್ತು ದೇವಕಿಯರು ಈ ರಾಮಕೃಷ್ಣ ಮೊದಲಾದ ರೂಪದ ಭಗವಂತನನ್ನ ಯುದ್ಧಕ್ಕಾಗಿ, ಮುಂದೆ ಅವರು ಮಾಡಬೇಕಾದಂತಹ ಯುದ್ಧಕ್ಕಾಗಿ ಹೆತ್ತರು ಅಂತ ಅದರ ಅರ್ಥ ಬರ್ತದೆ. ಇದಿಷ್ಟು ಅರ್ಥ ನಮಗೆ ಆ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ಕಾಣಿಸುವಂತಹ ಅರ್ಥ. ಭಗವಂತ ಶಾಸಕನಾಗಿದ್ದಾನೆ, ಶಾಶ್ವತ ಅಂದ್ರೆ ಶಾಸಕನಾಗಿದ್ದಾನೆ, ನಮ್ಮೆಲ್ಲರಿಗೂ ಆಡಳಿತಗಾರನಾಗಿದ್ದಾನೆ. ಮತ್ತೆ ಅಣುಗಳು ಅಂದ್ರೆ ಯಾರು ಭಗವಂತನನ್ನು ಪೂಜಿಸುವುದಿಲ್ಲ ಅವರು. ನ ನೌತಿ ಅರ್ಚತಿ, ನೌತಿ ಅಂದ್ರೆ ಅರ್ಚತಿ, ಸ್ತುತಿಸುವವರು ಅಣುಗಳು, ಸ್ತುತಿಸದವರು ಅಣುಗಳು. ಅವರನ್ನ ತಡೆ ಹಿಡಿತಾನೆ, ಅವರ ಆನಂದವನ್ನು ಇವನು ತಡೆ ಹಿಡಿತಾನೆ. ತಮ್ಮ ಸ್ಥಾಪಯತಿ, ಹೀಗೆ ಭಗವಂತನನ್ನು ಪೂಜಿಸುವವರಿಗೆ ಸರ್ವ ವಿಧವಾದಂತಹ ಆನಂದ, ಭಗವಂತನನ್ನ ಪೂಜಿಸದವರಿಗೆ ಈತನಿಂದ ಯಾವುದೇ ರೀತಿಯಾದಂತಹ ಆನಂದ ಸಿಗೋದಿಲ್ಲ. ಅವರನ್ನ ಆತ ನಿತ್ಯವಾದ ದುಃಖಕ್ಕೆ ತಳ್ಳುತ್ತಾನೆ. ನಿವೃತ್ತ ಊರ್ಧ್ವಗತಿಂ ಕರೋತಿ, ಊರ್ಧ್ವಲೋಕ ಅವರಿಗೆ ಸಿಗದಂತೆ ಮಾಡ್ತಾನೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇದಿಷ್ಟು ನಾವು ಇಲ್ಲಿವರೆಗೆ ನೋಡಿದಂತೆ ರಘುನಾಥ ಸ್ವಾಮಿಗಳು, ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಇವರೆಲ್ಲ ಮಾಡಿದಂಥ ಅರ್ಥ ಆಯಿತು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ಹೇಳ್ತೇನೆ. ಇಲ್ಲಿ ದಂಪತಿಗಳು ಅಂದ್ರೆ ಚತುರ್ಮುಖ ಮತ್ತು ಸರಸ್ವತಿಯರು ಅಥವಾ ಪ್ರಾಣ ಮತ್ತು ಭಾರತೀಯರು ಅಂತ ನಾನು ಅರ್ಥ ಹೇಳ್ತೇನೆ. ಅವರು ಭಗವಂತನನ್ನ ಹೆರುವುದು ಅಂದ್ರೆ, ಚತುರ್ಮುಖ ಮತ್ತು ಸರಸ್ವತಿಯರು ಯಾವ ಅವತಾರದಲ್ಲೂ ಕೂಡ ಭಗವಂತನನ್ನೇನು ಎತ್ತಿಲ್ಲ, ಅದಕ್ಕೊಂದು ಅರ್ಥ ಬೇರೆ ಇದೆ. ಬೇರೆ ಬೇರೆ ವೇದವಾಕ್ಯಗಳಿಗೆ ಅನುಸಾರವಾಗಿ, ಸರ್ವಮೂಲಕ್ಕೆ ಅನುಸಾರವಾಗಿ ಆ ಒಂದು ಅರ್ಥವನ್ನ ಇಲ್ಲಿ ಕಾಣುವಂತ ಪ್ರಯತ್ನ ನಾನು ಮಾಡ್ತೇನೆ.
ಅದರ ಅನ್ವಯಾರ್ಥವನ್ನು ಈಗ ನೋಡೋಣ. ಮೊದಲು ಇಂದ್ರ, ಈ ಭಗವಂತ, ಸರ್ವೇಶ್ವರನಾದ ಭಗವಂತ, ಮದೇಶು ಅಂದ್ರೆ ಹರ್ಷಾರ್ಥಂ, ಸಪ್ತಮಿ ವಿಭಕ್ತಿಗೆ ಸಂತೋಷವನ್ನು ಕೊಡುವುದಕ್ಕಾಗಿ ಅಂತ ಅರ್ಥ ಆಗ್ತದೆ. ಅಂಧಸ ಜ್ಞಾನಾನ್ನಾದಿ ಭೋಗೇನ, ಜ್ಞಾನ, ಅನ್ನ ಮೊದಲಾದ ಭೋಗಗಳನ್ನ, ಆ ಭೋಗಗಳ ಮೂಲಕ ಮಿಮಿಕ್ಷನ್ ಭಕ್ತಾನ್ ಸಿಂಚನ್, ಭಕ್ತರ ಮೇಲೆ ಅವನು ಮಳೆಗರಿತಾನೆ. ಯಾರಿಗೆ ಜ್ಞಾನ ಬೇಕೋ ಅವರಿಗೆ ಜ್ಞಾನ, ಯಾರಿಗೆ ಲೌಕಿಕ ಭೋಗ ಬೇಕೋ ಅವರಿಗೆ ಲೌಕಿಕವಾದಂಥ ಭೋಗವನ್ನ ಕೊಡ್ತಾನೆ. ಹೀಗೆ ಕೊಟ್ಟು ಉವೋಚ ಸಂಸ್ಥಿತ ಅಂದ್ರೆ ನೆಲೆ ನಿಲ್ಲುತ್ತಾನೆ ಆ ಭಕ್ತರಲ್ಲಿ. ರಘುನಾಥ ಸ್ವಾಮಿಗಳು ನೆಲೆ ನಿಲ್ಲುವುದು, ಸಂಸ್ಥಿತ ಅಂತ ಏನು ತಗೊಂಡಿದ್ದಾರೆ ಅದೇ ಅರ್ಥವನ್ನು ತಗೊಂಡಿದ್ದಾನೆ. ವೃಷ ಅಂದ್ರೆ ಗರ್ಭಾಧಾನ ಮಾಡುವಂತಹ ಒಬ್ಬ ಗಂಡಸು ಅಂತ ಅರ್ಥ ಹಿಂದೆಲ್ಲ ಬಂದಿದೆ. ವೃಷ ಅಂದ್ರೆ ಭಗವಂತನನ್ನ ಸ್ತೋತ್ರಗಳ ಮೂಲಕ, ಸ್ತೋತ್ರದ ಮಳೆಯಿಂದ ಭಗವಂತನನ್ನು ಮೆಚ್ಚಿಸುವ ಒಬ್ಬ ಭಕ್ತ. ಅಂತಹ ಆ ಭಕ್ತ ಒಬ್ಬ ವೃಷಣಂ ತಂ, ಆ ಭಗವಂತನೂ ಕೂಡ ವೃಷಣ, ಭಕ್ತನೂ ವೃಷ. ಯಾಕೆಂದ್ರೆ ಭಕ್ತ ಸ್ತೋತ್ರವನ್ನ ಮಳೆಗರೆದು ಭಗವಂತನನ್ನ ಮೆಚ್ಚಿಸುವ ಪ್ರಯತ್ನ ಮಾಡ್ತಾನೆ. ಭಗವಂತ ಭಕ್ತನಿಗೆ ಅಪೇಕ್ಷಿತಗಳ ಮಳೆಗರೆದು ಅವರನ್ನ ಪ್ರೀತನನ್ನಾಗಿ ಮಾಡ್ತಾನೆ. ಭಕ್ತಾಭೀಷ್ಟ ಸೇಚಕನಾದ್ರಿಂದ ಭಗವಂತನನ್ನು ವೃಷಣ ಅಂತ ಹೇಳ್ತಾರೆ. ಅಂತಹ ಭಗವಂತನನ್ನ ರಣಾಯ, ರಣ ಅಂದ್ರೆ ಸಂತೋಷ ಅಂತನೂ ಅರ್ಥ ಇದೆ, ಜಗತ್ತಿನ ಸಂತೋಷಕ್ಕಾಗಿ. ಜಜಾನ ಅಂದ್ರೆ ಪ್ರಕಟಯಾಮಾಸ, ಜಗತ್ತಿಗೆ ಪ್ರಕಟ ಮಾಡ್ತಾನೆ ಅಂತ ಅರ್ಥ. ನಾರಿ, ಆ ಭಕ್ತನ ಪತ್ನಿಯೂ ಕೂಡ. ನರ್ಯಂ ಲೋಕಹಿತಕರಂ, ಜಗದ್ರಕ್ಷಕನಾದಂತಹ ಈ ಭಗವಂತನನ್ನ. ತಮ್ ದೇವಂ ಸುಸುವ ಅಂದ್ರೆ ಹೆತ್ತಳು, ಜಗತ್ತಿಗೆ ತೋರಿಸಿಕೊಟ್ಟಳು ಅಂತ ಅದರ ಅರ್ಥ. ಇಲ್ಲಿ ಅರ್ಥ ಇದಕ್ಕೆಲ್ಲ ಏನೇನಿದೆ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಸ್ಥಾಣು ಅನ್ನೋ ಶಬ್ದಕ್ಕೂ ಈ ಮಂತ್ರಕ್ಕೂ ಅರ್ಥ ಏನು, ಈ ಮಂತ್ರಕ್ಕೂ ಇರುವ ಸಂಬಂಧ ಏನು, ಅದನ್ನೆಲ್ಲ ಈಗ ನೋಡೋ ಪ್ರಯತ್ನ ಮಾಡೋಣ. ತಿಷ್ಠತಿ ಇತಿ ಸ್ಥಾಣು, ನಿಲ್ಲುತ್ತಾನೆ, ಯಾರು ನಿಲ್ಲುತ್ತಾನೋ ಅವನೇ ಸ್ಥಾಣು. ಈ ಕಂಬವನ್ನ ಸ್ಥಾಣು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದು ಯಾಕೆಂದ್ರೆ ನಿಂತಿರ್ತದೆ. ನಿಂತವರನ್ನೆಲ್ಲ ಯಾರು ಸ್ಥಾಣು ಅಂತ ಹೇಳೋದಿಲ್ಲ. ನಾವು ನಿಲ್ಲುತ್ತೇವೆ, ಕೆಲವು ಬಾರಿ ಯಾವ್ದಾವ್ದಕ್ಕೂ ಕಾಯ್ತಾ ನಿಂತಿರ್ತೇವೆ, ಕೆಲವು ಬಾರಿ ಕೂತು ಸಾಕಾಗಿ ನಿಲ್ಲುತ್ತೇವೆ. ಆದ್ರೆ ನಮ್ಮನ್ನ ಯಾರು ಸ್ಥಾಣು ಅಂತ ಹೇಳೋದಿಲ್ಲ. ಯಾವುದೇ ಒಂದು ಶಬ್ದವನ್ನು ಪ್ರಯೋಗ ಮಾಡುವಾಗ ಅಸಾಧಾರಣೇನು ವ್ಯಪದೇಶಾಹ ಭವಂತಿ ಅಂತ ಒಂದು ನ್ಯಾಯವನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ಒಂದು ಶಬ್ದವನ್ನು ಒಂದು ಕಡೆ ಪ್ರಯೋಗ ಮಾಡಬೇಕು ಅಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ನಿಮಿತ್ತ ಇರಬೇಕು. ಪಂಕಜ ಅಂದ್ರೆ ಕೆಸರಿನಲ್ಲಿ ಹುಟ್ಟಿದಂತಹ ಕಮಲ ಅಂತ ಅರ್ಥ ಆಗ್ತದೆ. ಆದ್ರೆ ಕೆಸರಿನಲ್ಲಿ ಹುಟ್ಟಿದ್ದು ಕಪ್ಪೆಯೂ ಹೌದು, ಕೆಸರಿನಲ್ಲಿ ಮತ್ತೇನೇನೋ ಹುಟ್ಟುತ್ತದೆ, ನೀರಿನಲ್ಲಿ ಮತ್ತೆ ಯಾವ್ಯಾವ ಪ್ರಾಣಿಗಳೆಲ್ಲ ಹುಟ್ಟುತ್ತವೆ. ಅವು ಕೆಲದಕ್ಕೂ ಪಂಕಜ ವಾರಿಜ ಅಂತ ಯಾರು ಹೇಳೋದಿಲ್ಲ. ಯಾಕೆ ವಾರಿಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು, ಪಂಕಜ ಅಂದ್ರೆ ಕೆಸರಿನಲ್ಲಿ ಹುಟ್ಟಿದ್ದು ಕಮಲ ಅಂತ ಹೇಳ್ತಾರೆ ಅಂದ್ರೆ, ಕೆಸರಿನಲ್ಲಿ ಹುಟ್ಟಿದ್ರೂ ಕೂಡ ಕಮಲ ಸುಂದರವಾಗಿರ್ತದೆ, ಅದಕ್ಕಾಗಿ ಅದನ್ನ ಪಂಕಜ ಅಂತ ಹೇಳ್ತಾರೆ. ನೀರಿನಲ್ಲಿ ಹುಟ್ಟಿದ್ರೂ ಕೂಡ ನೀರನ್ನು ತಾನು ಅಂಟಿಸ್ಕೊಳ್ಳೋದಿಲ್ಲ, ಆದ್ರಿಂದ ಅದನ್ನ ವಾರಿಜ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಇಂಥ ನಿಮಿತ್ತಗಳು ಇರಲೇಬೇಕು ಅಂತಿಲ್ಲ. ಅಂತೂ ಒಂದ್ ಯಾವ್ದಾದ್ರು ಹೆಸರನ್ನ ಒಬ್ರಿಗೆ ಇಡಬೇಕಾದ್ರೆ ನಿರ್ದಿಷ್ಟವಾದ ನಿಮಿತ್ತ ಇರಬೇಕು. ಗೌಹು ಅಂತಿದೆ. ಗೌಹು ಅಂದ್ರೆ ಆಕಳು ಅಂತ ಅರ್ಥ. ಗೌಹು ಅಂದ್ರೆ ಗಚ್ಚತೀತಿ ಗೌಹು, ಯಾವುದು ಹೋಗ್ತದೋ ಅದು ಗೋವು ಅಂತ. ಈ ಆಕಳು ಸರ್ವಾತ್ಮನ ಉಪಯೋಗಂ ಗಚ್ಚತಿ, ಎಲ್ಲ ರೀತಿಯಿಂದಲೂ ಕೂಡ ಸಮಾಜಕ್ಕೆ ಉಪಯೋಗವನ್ನು ಮಾಡ್ತಾ, ಉಪಕಾರವನ್ನು ಮಾಡ್ತಾ ಬದುಕುವ ಪ್ರಾಣಿ. ಅದಕ್ಕಾಗಿ ಎಲ್ಲ ರೀತಿಯಿಂದಲೂ ಉಪಯೋಗವಾಗ್ತಾ ಗಮನಶೀಲವಾದದ್ದು ಗೋವು. ಅದಕ್ಕಾಗಿ ಅದನ್ನು ಗೌಹು ಅಂತ ಕರೀತಾರೆ. ಅದರಂತೆ ನಿಂತವರೆಲ್ಲ ಸ್ಥಾಣುಗಳಲ್ಲ. ನಿಂತ ಪ್ರಾಣಿಗಳು, ನಿಂತ ಮನುಷ್ಯರು, ನಿಂತ ಕಂಬಗಳು ಸ್ಥಾಣು ಹೌದು, ಅದು ಯಾಕಂದ್ರೆ ಯಾವಾಗಲೂ ನಿಂತಿರ್ತದೆ. ನಿಂತ ಮನುಷ್ಯರು ಪ್ರಾಣಿಗಳೆಲ್ಲ ಸ್ಥಾಣುಗಳಲ್ಲ. ಒಬ್ಬ ಮನುಷ್ಯ ಏನಾದ್ರೂ ಬಹಳ ಕಾಲ ಅಲ್ಲಾಡದೆ ನಿಂತಿದ್ರೆ ಯಾಕೆ ಕಂಬ ನಿಂತಂಗೆ ನಿಂತಿದ್ದೆ, ಸ್ಥಾಣುವಿನಂತೆ ನಿಂತಿದ್ದೀಯಲ್ಲ ಅಂತ ಹೇಳ್ತಾರೆ.
ಭಗವಂತ ರುದ್ರ ಸ್ಥಾಣ ಅಂತ ಕರೆಸ್ಕೊಂಡ. ಯಾಕೆಂದ್ರೆ ಅವನು ಸ್ಥಿರವಾಗಿ ಒಂದ್ ಕಡೆ ನೆಲೆ ನಿಂತವನು, ಆದ್ರಿಂದ ಅವನನ್ನ ಸ್ಥಾಣ ಅಂತ ಹೇಳ್ತಾರೆ. ತಪಸ್ಸಿಗಾಗಿ ಒಂದ್ ಕಡೆ ದೀರ್ಘಕಾಲ ನಿಂತವನು. ಯಸ್ಥಾಣೋಹೋ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ ಅಂತ. ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ವಸ್ಮಾದಜಾಯತ ದಿದೇಶ ಬ್ರಹ್ಮಣೇ ಬ್ರಹ್ಮ ಚರ್ಯೇ ಸ್ಥಿತೋ ವಿಭುಹೋ. ಸನತ್ ಕುಮಾರ ಎಂಬ ಹೆಸರಿನಿಂದ ಭಗವಂತನೇ ಹುಟ್ಟಿದ. ಮುಂದೆ ಚತುರ್ಮುಖ ಬ್ರಹ್ಮನಿಗೆ ವೇದೋಪದೇಶ ಇತ್ಯಾದಿಗಳನ್ನು ಮಾಡಿದ. ಮತ್ತೆ ಸ್ಥಾಣು ಎನಿಸಿದ ರುದ್ರ ಇವನಿಂದಲೇ ಯಸ್ಥಾಣೋಹ ಸ್ಥಾಣುತಾಂ ಪ್ರಾತಾತ್. ಮೋಟು ಮರದಂತೆ ಸ್ಥಿರವಾಗಿ ನಿಂತು ತಪಸ್ಸು ಮಾಡುವ ಬಗೆಯನ್ನ ಶಿವನಿಗೆ ತೋರಿಸಿಕೊಟ್ಟವನು ಇವನೇ, ಈ ಭಗವಂತನೇ. ಇವನು ಕೂಡ ನರನಾರಾಯಣಾದಿ ರೂಪದಿಂದ, ವೇದವ್ಯಾಸಾದಿ ರೂಪದಿಂದ, ಬುದ್ಧಾದಿ ರೂಪದಿಂದ ಒಂದ್ ಕಡೆ ಸ್ಥಿರವಾಗಿ ನಿಂತು ತಪಸ್ಸು ಮಾಡಿದವನು. ಆದ್ರಿಂದಲೇ ಇವನು ಕೂಡ ಸ್ಥಾಣು. ಹಾಗೆ ತಪಸ್ಸು ಮಾಡುವ ರೀತಿಯನ್ನ ರುದ್ರನಿಗೆ ಕಲಿಸಿಕೊಟ್ಟವನು. ಆದ್ರಿಂದ ಇವನೇ ಸ್ಥಾಣ, ಇವನಿಂದ ಆ ರುದ್ರನು ಸ್ಥಾಣ. ಇದಕ್ಕೆ ಅಸಾಧಾರಣೇನು ವ್ಯಪದೇಶ ಭವಂತಿ. ನಿರ್ದಿಷ್ಟವಾಗಿ ಒಂದು ವ್ಯಕ್ತಿ ವಸ್ತುವಿನಲ್ಲಿ ಏನಾದರೂ ಒಂದು ಗುಣ ಇದ್ರೆ ಅದನ್ನ ಆ ಶಬ್ದ ಹೇಳ್ತದೆ. ಕೇವಲ ಶಬ್ದದ ಧಾತು ಪ್ರತ್ಯಯಗಳ ಅರ್ಥದಿಂದ ಎಲ್ಲಾ ಕಡೆನೂ ಉಪಯೋಗ ಆಗೋದಿಲ್ಲ. ಯಾರು ಒಂದು ನಿರ್ದಿಷ್ಟವಾದ ಕೆಲಸವನ್ನೇನಾದ್ರೂ ಮಾಡ್ತಾ ಒಂದು ಕಡೆ ನೆಲೆ ನಿಂತರೆ ಅವನನ್ನ ಸ್ಥಾಣ ಅಂತ ಹೇಳ್ಬೋದು. ಆ ಅರ್ಥ ನಮಗಿಲ್ಲಿ ಕಾಣಿಸ್ತದೆ. ಈ ಬೃಹತಿ ಮಂತ್ರವು ಕೂಡ ಅದನ್ನೇ ಹೇಳ್ತಾ ಇರೋದು. ಯಹ ಕಿಂಚಿತ್ ವಿಶಿಷ್ಟಂ ಕುರುವನ್ ತಿಷ್ಠತಿ ಸಯೇವ ಸ್ಥಾಣ. ವಿಶಿಷ್ಟವಾದ ಕಾರ್ಯವನ್ನು ಮಾಡ್ತಾ ಒಂದ್ ಕಡೆ ನೆಲೆ ನಿಂತವನೇ ಸ್ಥಾಣ. ಈ ಭಗವಂತ ಭಕ್ತರ ಅಪೇಕ್ಷೆಯನ್ನು ಈಡೇರಿಸ್ತಾ ಅವರ ಮನದಲ್ಲಿ, ಅವರ ಮನೆಯಲ್ಲಿ, ನೆನೆದವರ ಮನದಲ್ಲಿ ಸ್ಥಿರವಾಗಿ ನಿಂತವನು, ಸ್ಥಿರವಾಗಿ ನೆಲೆ ನಿಂತವನು. ಆದ್ರಿಂದ ಅವನನ್ನ ವಿಮಿಕ್ಷನ್ ಉವೋಚ. ಉವೋಚ ಅಂದ್ರೆ ಉಚ ಸಮವಾಯ ಅಂತ ಧಾತು. ಸ್ಥಿರವಾಗಿ ನಿಂತವನು ಅಂತ ಈ ಅರ್ಥವನ್ನು ಅದು ತೋರಿಸ್ತದೆ. ಇದು ಭಗವಂತ ಸ್ಥಾಣು ಅಂತ ಅನ್ನೋದಕ್ಕೆ ನಮಗೆ ಕಾಣಿಸುವಂತಹ ಅರ್ಥ. ಮತ್ತೆ ಅಲ್ಲಿ ಆ ಭಕ್ತ ಮತ್ತು ಭಕ್ತನ ಪತ್ನಿ ಭಗವಂತನನ್ನ ಜಗತ್ತಿಗೆ ತೋರಿಸಿದ್ರು ಅಂತ ಹೀಗೆಲ್ಲ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಉಲ್ಲೇಖಗಳನ್ನ ಈ ಮುಂದಿನಂತೆ ನಾವು ನೋಡಬಹುದು. ಈ ಜಗತ್ತಿನ ತಂದೆ ತಾಯಂದಿರಾದಂತಹ ಬ್ರಹ್ಮ ಸರಸ್ವತಿಯರು ಅಥವಾ ಪ್ರಾಣ ಭಾರತೀಯರು ಪರಮಾತ್ಮನನ್ನ ಜಗತ್ತಿಗೆ ಹೆತ್ತು ಕೊಡ್ತಾರೆ. ಗಂಡ ಹೆಂಡಂದಿರ ಕೆಲಸ ಏನು? ದಂಪತಿಗಳ ಕೆಲಸ ಏನು? ಮಗುವನ್ನು ಹೆತ್ತು ಜಗತ್ತಿಗೆ ತೋರಿಸುವುದು. ವಸ್ತುತಃ ಆ ಆತ್ಮ ಅದು ಅನಾದಿಯೇ, ಅನಂತವೇ. ಅಂಥ ಅನಾದಿಯಾದ ಅನಂತವಾದಂತಹ ಒಂದು ಆತ್ಮಕ್ಕೆ ಒಂದು ಹೊಸ ಶರೀರವನ್ನು ಕೊಟ್ಟು ಇವರು ಜಗತ್ತಿಗೆ ಬೆಳಕಿಗೆ ತರ್ತಾರೆ. ಅದು ಗಂಡ ಹೆಂಡಂದಿರ ಕೆಲಸ. ಹಾಗೆ ಚತುರ್ಮುಖ ಮತ್ತು ಸರಸ್ವತಿಯರು ಕೂಡ ಇಲ್ಲಿ ದಂಪತಿಗಳು. ಅದಿತಿ ಮತ್ತೆ ಕಶ್ಯಪರು, ಹಾಗೆ ದಶರಥ ಕೌಸಲ್ಯರು ಇತ್ಯಾದಿ ಅರ್ಥಗಳು ಅಲ್ಲ ಅಂತಲ್ಲ. ಅದಕ್ಕಿಂತ ಮುಖ್ಯವಾಗಿ ಇದೊಂದು ಅರ್ಥ. ಹಾಗೆ ಅರ್ಥ ಮಾಡ್ಲಿಕ್ಕೆ ಕಾರಣ ಇದೆ, ನಾನು ಅದನ್ನು ಮುಂದೆ ತೋರಿಸ್ತೇನೆ. ಜಗತ್ತಿಗೆ ಹೆತ್ತು ಕೊಟ್ಟವರೇ ಇವರಿಬ್ಬರು, ಈ ಗಂಡ ಹೆಂಡಂದರು. ಅದಕ್ಕಾಗಿ ನಾರಿ ಅಂದ್ರೆ ಇಲ್ಲಿ ಸರಸ್ವತಿ. ಮತ್ತೆ ಭಕ್ತಾಭೀಷ್ಟದಾಯಕನಾದ ಈ ಭಗವಂತನನ್ನ ಜಗತ್ತಿಗೆ ತೋರಿಸಿಕೊಟ್ಟವನು ಆ ಚತುರ್ಮುಖ. ಇದನ್ನ ಋಗ್ವೇದದ ಒಂದು ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 9ನೇ ಮಂಡಲದ 96ನೇ ಸೂಕ್ತದಲ್ಲಿ 5ನೇ ಮಂತ್ರ ಹೀಗೊಂದು ಮಂತ್ರ ಕಾಣಿಸ್ತದೆ. ಸೋಮಃ ಪವತೆ ಜನಿತಾಮತೀನಾಂ, ಸೋಮಃ ಪವತೆ ಜನಿತಾಮತೀನಾಂ ಜನಿತಾ ದಿವೋ ಜನಿತಾ ಪೃಥಿವ್ಯಾಃ ಜನಿತಾಗ್ನೇ ಜನಿತಾ ಸೂರ್ಯಸ್ಯ ಜನಿತೇಂದ್ರಸ್ಯ ಜನಿತೋತ ವಿಷ್ಣೋಃ ಅಂತ ಆ ಮೂಲ ಋಗ್ವೇದದಲ್ಲಿ ಬರುವಂತಹ ಮಂತ್ರ. ಅದನ್ನ ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದ ಫಲಸೌರಭದಲ್ಲಿ 517ನೇ ಶ್ಲೋಕ 518ನೇ ಶ್ಲೋಕ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳ ಆ ಗ್ರಂಥದ ಅವಲೋಕನವೂ ಇಲ್ಲಿ ಆಗ್ತದಂತ ಆ ಗ್ರಂಥದ ಮೂಲಕವೇ ಅದರ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ. ಈ ಮಂತ್ರದ ಅರ್ಥ ಏನಾಗ್ತದೆ? ಸೋಮಃ ಪವತೆ, ಆ ಭಗವಂತ
ಈ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಭವತೆ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಅವನು ಜನಿತಾ ಮತೀನಾಂ, ಭಗವಂತನ ಕುರಿತಾದಂತಹ ಜ್ಞಾನವನ್ನು ಎಲ್ಲಿಗೂ ಅವನು ಉಪದೇಶ ಮಾಡುವವನು. ಮತೀನಾಂ ಜನಿತಾ ವಿಷ್ಣೋಃ ಜನಿತಾಯ ಶ್ರುತೌ ಶ್ರುತಃ ವಿಪ್ರಾಣಾಂ ಋಷಿರುತ್ಯುಕ್ತಃ ಸಮದ್ವೈತಿತ ಶ್ರುತಃ ಏಕ ಏವ ಭವೇದ್ವಿಷ್ಣುಃ ಮತಿಂ ವಿಪ್ರೇಷು ಯೋದಿಶತ್ ವಿಷ್ಣೋಃ ಪ್ರಮಾಪನಾಲೋಕೆ ಸವಿಷ್ಣುರ್ಜನಿತಾ ಶ್ರುತಃ. ಈ ಎಲ್ಲ ಜ್ಞಾನಿಗಳಿಗೆ ಭಗವಂತನ ಕುರಿತಾದಂತಹ ಜ್ಞಾನವನ್ನು ಅದಿಶತ್ ಕೊಟ್ಟವನು ಈ ಪ್ರಾಣದೇವ ಅಥವಾ ಚತುರ್ಮುಖ. ವಿಷ್ಣೋಃ ಪ್ರಮಾಪನಾತ್, ಭಗವಂತನ ಯಥಾರ್ಥ ಜ್ಞಾನವನ್ನು ಜಗತ್ತಿಗೆ ಕೊಟ್ಟದ್ರಿಂದ ಅವನು ವಿಷ್ಣುವಿಗೆ ತಂದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾನೆ. ಜನಿತೋತ ವಿಷ್ಣೋಹ, ತಂದೆಯ ಕೆಲಸ ಏನು, ಮಗನನ್ನ ಜಗತ್ತಿಗೆ ತಿಳಿಸೋದು. ಇವನು ಕೂಡ ಆ ಭಗವಂತನನ್ನು ಜಗತ್ತಿಗೆ ತಿಳಿಸಿದ್ರಿಂದ ಅವನನ್ನ ಶಾಸ್ತ್ರದಲ್ಲಿ ತಂದೆ ಅಂತಾನೆ ವ್ಯವಹಾರ ಮಾಡಿದ್ದಾರೆ. ಯಸ್ತಾ ವಿಜಾನಾತ್ ಸಪಿತೇತ್ಯಸ್ತಿ ಯತಃಶ್ರುತಿ ದೇಶಕಾಲ ಗುಣವ್ಯಾಪ್ತ ವಿಷ್ಣೋರ್ಜನ್ಮೇದಮೇವ ಹಿ ಯತಃ ಪ್ರಾಗಸತಃ ಸತ್ತ ಕಾಲವ್ಯಾಪ್ತೇ ನ ಶೋಭತೆ ಅಂತ 519ನೇ ಶ್ಲೋಕ ಫಲಸೌರಭದಲ್ಲಿ. ವಿಷ್ಣುವಿನ ಜನ್ಮ ಅಂದ್ರೆ ಏನು? ಭಗವಂತನ ಹುಟ್ಟಿಸುವುದು ಅಂದ್ರೆ ಆ ಭಗವಂತನನ್ನ ಜಗತ್ತಿಗೆ ತಿಳಿಸುವುದಷ್ಟೇ. ದೇಶ ಕಾಲ ಗುಣತಃ ಅವನು ವ್ಯಾಪ್ತನಾದವನು, ಅವನನ್ನು ಹೊಸದಾಗಿ ಹುಟ್ಟಿಸುವುದೇನೂ ಇಲ್ಲ. ಆ ಭಗವಂತನಿಗೆ ಅಸ್ತಿತ್ವ ಅಂದ್ರೆ ಅದನ್ನ ಅವನ ಅಸ್ತಿತ್ವವನ್ನು ಜಗತ್ತಿಗೆ ತಿಳಿಸುವುದಷ್ಟೇ. ಯಸ್ತಾ ವಿಜಾನಾತ್ ಸಪಿತುಷ್ಪಿತಾಸತ್, ಆ ವೇದವಾಕ್ಯವನ್ನು ಕೂಡ ಮುಂದೆ ಮತ್ತೊಂದು ಬಾರಿ ಹೇಳುವನಿದ್ದೇನೆ. ಜಗತ್ತಿಗೆ ತಂದೆಯಾದ ಭಗವಂತನನ್ನ ಜಗತ್ತಿಗೆ ಯಾರು ತಿಳಿಸ್ತಾರೆ ಅಂಥವನನ್ನ ಜಗತ್ತಿನ ತಂದೆಯ ತಂದೆ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಮತೀನಾಂ ಜನ್ಮ ಕಿಂತೇನ ದಿವೋ ಜನ್ಮ ಭುವಶ್ಚ ಕಿಂ ವಿಷ್ಣೋರ್ಜನ್ಮ ತತಃ ಕಿಂ ಸ್ಯಾತ್ ತತ್ರ ತತ್ರೋಪದೇಶನಾಥ್ ಅಂತ 522ನೇ ಶ್ಲೋಕ. ಈ ಮತೀನಾಂ ಜನ್ಮ, ಭಗವಂತನ ಕುರಿತಾದಂತಹ ಜ್ಞಾನವನ್ನು ಜಗತ್ತಿಗೆ ಕೊಡುವುದು, ಅದೇ ಆ ಭಗವಂತನನ್ನು ಹುಟ್ಟಿಸಿದಂತೆ. ಅದಕ್ಕಿಂತ ಬೇರೆ ಯಾವುದೇ ಹುಟ್ಟು ಅಂತನ್ನೋದು ಭಗವಂತನಿಗಿಲ್ಲ. ಭಗವಂತನ ಕುರಿತಾದ ಜ್ಞಾನವನ್ನು ಕೊಡುವುದೇ ಆ ಭಗವಂತನ ಹುಟ್ಟು. ಅಂತ ಹುಟ್ಟನ್ನು ಮಾಡಿದವನು, ಭಗವಂತನಿಗಂತ ಜನ್ಮವನ್ನು ಕೊಟ್ಟವನು ಈ ಚತುರ್ಮುಖ ಅಥವಾ ಪ್ರಾಣ. ಮಧ್ವಾಖ್ಯ ದಿವ್ಯ ರೂಪೇಣ, ಮಧ್ವ ಎಂಬ ದಿವ್ಯವಾದ ರೂಪದಿಂದ ಮತೀನಾಂ ಜನಕಃ ಅಪಿ ಅಭೂತ್, ಅವನೆಲ್ಲರಿಗೂ ಆ ತತ್ವಜ್ಞಾನವನ್ನು ಕೂಡ ಕೊಟ್ಟ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಭಕ್ತ ದಂಪತಿಗಳನ್ನ ಆ ಭಗವಂತನ ತಂದೆ ತಾಯಿ ಅಂತ ವರ್ಣನೆ ಮಾಡಿದ್ದು ಅನೇಕ ಕಡೆ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಭಗವಂತನನ್ನ ಕೃಷ್ಣಿಗರ್ಭ ಅಂತ ಮಹಾಭಾರತದ ಶಾಂತಿ ಪರ್ವದ 43ನೇ ಅಧ್ಯಾಯದ 6ನೇ ಶ್ಲೋಕ ಅದು ವರ್ಣಿಸ್ತದೆ. ಕೃಷ್ಣಿಗರ್ಭ ಸ್ತಮೈವೈಕಃ ಅಂತ. ಅದೇನು ಕೃಷ್ಣಿಗರ್ಭ ಅಂದ್ರೆ, ಈ ವಸುದೇವ ದೇವಕಿಯರು ಹಿಂದಿನ ಜನ್ಮದಲ್ಲಿ ಸುತಪ ಮತ್ತು ಕೃಷ್ಣಿ ಅಂತ ಹೆಸರನ್ನು ತಾಳಿದ್ರು. ಅಲ್ಲಿ ಜನಿಸಿದ ಭಗವಂತನಿಗೆ ಕೃಷ್ಣಿಗರ್ಭ ಅಂತ ಹೆಸರು. ಈ ಕೃಷ್ಣಿಗರ್ಭ ಅಂದ್ರೆ, ಕೃಷ್ಣಿ ಅಂದ್ರೆ ವೇದವಾಕ್ಯ, ಇದು ಒಂದು ಅರ್ಥವೂ ಕೂಡ ಇದೆ. ಇದು ಈ ಸೋಮಂ ಶ್ರೀಣಂತಿ ಪೃಷ್ಣಯ ತಾ ಅಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪೃಷ್ಣಯ, ಋಕ್ಸಂಹಿತಾದಲ್ಲಿ 8:69-3 ಈ ಮಂತ್ರ. ಆಚಾರ್ಯರು ಖಂಡಾರ್ಥ ನಿರ್ಣಯದಲ್ಲಿ ಅಥವಾ ಕರ್ಮ ನಿರ್ಣಯದಲ್ಲಿ ಪೃಷ್ಣಿ ಅಂದ್ರೆ ವೇದವಾಕ್ಯ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಪೃಷ್ಣಿ ಅಂದ್ರೆ ಯಾರೋ ಒಬ್ಬ ಸ್ತ್ರೀ ಮಾತ್ರ, ಸುತಪ ಅನ್ನುವ ಋಷಿಯ ಪತ್ನಿ ಮಾತ್ರ ಅಲ್ಲ. ಪ್ರಶ್ನಯೋಗ್ಯತ್ವಾತ್ ಪೃಷ್ಣಯೋ ವಾಚಃ. ಈ ಪೃಷ್ಣಿ ಅಂದ್ರೆ ಯಾವ ವೇದವಾಕ್ಯಗಳ ಕುರಿತಾಗಿ ನಾವು ಪ್ರಶ್ನೆ ಮಾಡಿ ಜಿಜ್ಞಾಸೆ ಮಾಡಿ ತಿಳ್ಕೊಳ್ಬೇಕು. ಆದ್ರಿಂದ ಪೃಷ್ಣಿ ಅಂದ್ರೆ ವೇದವಾಕ್ಯ. ಅಂಥ ಪೃಷ್ಣಿ ಅಂದ್ರೆ ವೇದವಾಕ್ಯಗಳು ಮತ್ತು ಅವು ಭಗವಂತನ ಪ್ರಶಂಸಾ ರೂಪವೂ ಹೌದು. ಆದ್ರಿಂದ ಪೃಷ್ಣಿ ಅಂದ್ರೆ ವೇದವಾಕ್ಯಗಳು, ಅವುಗಳ ಗರ್ಭದಲ್ಲಿ ಒಡಮೂಡುವವನೇ ಈ ಭಗವಂತ. ವೇದಾಭಿಮಾನಿ ದೇವತಾ ಸ್ತ್ರೀಯರಲ್ಲಿ ಸರಸ್ವತಿ, ಭಾರತಿ, ಸುಪರ್ಣಿ, ವಾರುಣಿ, ಹಾಗೆ ಇಂದ್ರಾಣಿ ಮೊದಲಾದ ಎಲ್ಲಾ ದೇವತಾ ಸ್ತ್ರೀಯರ ಗರ್ಭದಲ್ಲಿ ಒಡಮೂಡುವವನೇ ಈ ಭಗವಂತ ಅಂತ ಅದರ ಅರ್ಥ. ಈ ಸುತಪನ ಪತ್ನಿಯಾದ ಪೃಷ್ಣಿ ಪರಮಾತ್ಮನನ್ನ ತನ್ನ ಒಡಲಲ್ಲಿ ಹೊತ್ತು ಹೆತ್ತಳಲ್ಲ, ಹಾಗೆ ವೇದಾಭಿಮಾನಿ ದೇವತಾ ಸ್ತ್ರೀಯರು ಕೂಡ
ಪರಮಾತ್ಮನನ್ನು ತಮ್ಮ ಅಂತರಾಳದಲ್ಲಿ ಧರಿಸಿ ಜಗತ್ತಿಗೆ ಪ್ರಕಾಶಪಡಿಸ್ತಾರೆ. ಆದ್ರಿಂದ ಅವರನ್ನ ತಾಯಿ ಅಂತ ಕರೀತಾರೆ. ಆದ್ರಿಂದ ಅವರೆಲ್ಲ ತಾಯಂದಿರಂತೆ, ಅವರ ಗಂಡಂದಿರು ತಂದೆಯಂದಿರಂತೆ. ಇದು ಆ ವೇದವಾಕ್ಯ ಹೀಗೆ ವರ್ಣನೆ ಮಾಡ್ತದೆ. ಇಲ್ಲಿಯೂ ಕೂಡ ನಾವು ನೋಡ್ತಿರುವ ವೇದ ಮಂತ್ರದಲ್ಲೂ ಕೂಡ ನಾರಿ ನರ್ಯಂ ಸುಸೂವ, ಜಗದ್ರಕ್ಷಕನಾದ ಭಗವಂತನನ್ನ ಆ ಒಬ್ಬಳು ಸ್ತ್ರೀ ಹೆತ್ತಳು ಅಂತ ವರ್ಣನೆ ಬಂದಿದೆ. ಮತ್ತೆ ಅವಳ ಪತಿ ವೃಷ, ಅವನು ಕೂಡ ಆ ಭಗವಂತನ ಆ ಜನನಕ್ಕೆ ಕಾರಣನಾದ ಅಂತ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವೇದವಾಕ್ಯಗಳನ್ನೆಲ್ಲ ಹೀಗೆ ಬೇರೆ ಬೇರೆ ಕಡೆ ಬಂದದ್ದನ್ನ ನಾನು ಇಲ್ಲಿ ಸಂಗ್ರಹಿಸುವಂತ ಪ್ರಯತ್ನ ಮಾಡ್ತಿದ್ದೇನೆ. ಇನ್ನೂ ಕೆಲವು ವೇದವಾಕ್ಯಗಳನ್ನ ನಾವು ನೋಡುವುದಿದೆ, ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.